ಸಂಘಟನೆ ಇದ್ದೇ ಇರ್ತಕ್ಕಂಥ ಬೇರೆಯವ್ರಿಗೂ ಸಹಾಯ ಮಾಡ್ತೀರಾ? ಬರೀ ಸಂಘಟನೆ ಅಂತಲ್ಲ, ಇದು ಬರೀ ಸಂಘದವ್ರಿಗೆ ಅಲ್ಲ, ಇದು ಟೋಟಲ್ ಪಬ್ಲಿಕ್, ಬರೀ ನಮ್ಮ ಸಂಘದಲ್ಲಿ ಇರ್ತಕ್ಕಂಥವ್ರಿಗೆ ಅಲ್ಲ, ಇದು ಟೋಟಲ್ ಪಬ್ಲಿಕ್. ವೈನಿಷ್ಯತೆ ಅದಕ್ಕೆ ಇಚ್ಚದಂಟ SC ST ಮಾತ್ರ ಬೇಡ. ಒಳ್ಳೆ ಪಾಯಿಂಟ್. ನಾನು ಈಗಾಗಲೇ ಸಾಕಷ್ಟು ಕಡೆ ಏನು ಕ್ಯಾಂಪ್ಗೆ ಮಾಡ್ತಾ ಇದ್ದೀನಿ. ಕ್ಯಾಂಪ್ಗೆ ಅಂತಂದ್ರೆ ಹೆಲ್ತ್ ಕ್ಯಾಂಪ್ಗೆ ಮಾಡ್ತೀನಿ. ಹೆಲ್ತ್ ಕ್ಯಾಂಪ್ಗೆ ಎಲ್ಲೋ ಒಂದು ಭಾಗದಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಹೋದಾಗ ಒಂದು ಬಡ ಕುಟುಂಬ ಕೆರೆ ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡಿರ್ತಾರೆ. ಸಣ್ಣ ಸಣ್ಣ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಬಟ್ ಆ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ತುಂಬ ಆರೋಗ್ಯ ಹತ್ತಿಗೆಟ್ಟಿರೋದ್ರಿಂದ ನನ್ನ ಕ್ಯಾಂಪಲ್ಲಿ ಆ ಹೆಣ್ಣು ಮಗು ಗಂಡ ಇಲ್ಲ. ಆ ತಾಯಿ ಆ ಮಗುನ ಕರ್ಕೊಂಡು ಹೆಲ್ತ್ ಕ್ಯಾಂಪ್ ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದಾಗ ಏನು ಮಾಡ್ತೀನಿ ನಾನು ಅವಾಗ ಅಂತಂದ್ರೆ ಏನಿದು ಪರಿಸ್ಥಿತಿ ಅಂತ ಕೇಳಿ ಸ್ವಲ್ಪ ಸ್ಪೆಷಲ್ ಆಗಿ ಅದನ್ನು ತಗೊಂಡಾಗ ಅವಾಗ ಗೊತ್ತಾಯ್ತು. ಆ ಮಗು ಅಲ್ಲಿ ಮಲಗಿದ್ದಾಗ ಹಾವು ಕಚ್ಚಿ ಇಂಜುರಿ ಆಗ್ಬಿಟ್ಟು ಕಾಲು ತುಂಬ ಎಫೆಕ್ಟ್ ಆಗಿರ್ತದೆ. ಹಂಗಾಗಿ ಆ ಮಗು ಆ ಕಾಲು ಕಳ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಕೂಡ ಬಂದಿರ್ತದೆ. ಅಂಥ ಮಗು ನಮ್ಮ ಕ್ಯಾಂಪಿಗೆ ಬಂದಿರ್ತದೆ. ಆವಾಗ ಅಂತ ಕ್ಯಾಂಪ್ ಮಾಡೋಕ್ಕೆ ಅಂತಂದರೆ ಏನು ಅಂತಂದಾಗ ಮನೆ ಇಲ್ಲ ಅವರಿಗೆ ಅಂತೇಳಿ ನಮ್ಮ ಮಾಹಿತಿ ಬರ್ತದೆ. ಆವಾಗ ಅವರು ಅಣ್ತಮ್ಮನ ಕರೆಸಿ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಏನು ಎತ್ತ ಅಂತ ಬಂದಾಗ ಆವಾಗ ಅವ್ರಿಗೆ ಮನೆ ಇಲ್ಲ ಅಂತೇಳಿ ಮಾತು ಬಂದಾಗ ಆ ಕಾರ್ಯಕ್ರಮದಲ್ಲೇ ನಾನೇನು ಮಾಡ್ತೀನಿ, 2 ಲಕ್ಷ ರೂಪಾಯಿ ಚೆಕ್ ಬರೆದು ಕೊಡ್ತೀನಿ. ಏನಂತ ಕನಿಷ್ಠ ಪಕ್ಷ ನೀವೊಂದು ಶೀಟ್ ಹಾಕ್ಕೊಂಡು ಅಥವಾ ಏನಾದರೂ ಒಂದು ಮಾಡ್ಕೊಳ್ರಿ ಅಂತ ಹೇಳಿ ನಾನು ಅವ್ರಿಗೆ 2 ಲಕ್ಷ ರೂಪಾಯಿ ಕೊಟ್ಟೆ. ಅವಾಗ ಏನಾಯಿತು, ಆ ತಾಯಿ ಕಟ್ಕೊಂಬಕ್ಕಾಯಿತು, ಮನೆ ಕಟ್ಕೊಳಕ್ಕೆ ಸಾಧ್ಯ ಆಗಿಲ್ಲ. ಏನೋ ವೈಯಕ್ತಿಕವಾಗಿ ಪರ್ಸನಲ್ ಏನೋ ಲೋನ್ಗಳು ಹೋಗೋದ್ರಿಂದ ಆ ಅಮ್ಮ ಅದನ್ನು ಬಳಸ್ಕೊಂಡು ಆದಮೇಲೆ ಆಮೇಲೆ ತಾತ್ಕಾಲಿಕ ಒಂದು ಶೆಡ್ ಇಟ್ಕೊಂಡು ಆ ಶೆಡ್ಡಲ್ಲಿ ದೇವ್ರ ಜಾಗದಲ್ಲಿ ನಾನು ಫೋಟೋ ಇಟ್ಟಿದ್ದಾರೆ ತಾಯಿ. ಅವಾಗ ಯಾರೋ ಹಿಂಗೆ ಅಲ್ಲಿ ಹೋಗಿ ಅಣ್ಣ ದೇವ್ರ ಪೂಜೆ ಮಾಡಲ್ಲ, ನಿಮಗೆ ಪೂಜೆ ಮಾಡ್ತಾ ಇದ್ದಾರ ತಾಯಿ ಅಂತ ಹೇಳಿ ನನಗೆ ಫೋಟೋ ಬರುತ್ತೆ. ನೇರವಾಗಿ ಅಲ್ಲಿ ಭೇಟಿ ಕೊಟ್ಟಾಗ ಅವಾಗ ಗೊತ್ತಾಗುತ್ತೆ ಏನಮ್ಮ ಈ ಥರ ಇಟ್ಕೊಂಡಿದೆ. ಅಣ್ಣ ನಮ್ಗೆ ಯಾರೂ ಆಗಿಲ್ಲ, ನೀವೇ ಆಗಿದ್ದ ಟೈಮ್ಗೆ ಅದು ನಾನು ಗಂಡ ಮಾಡಿದ ಸಾಲ ಈಗೆಲ್ಲ ತೀರಿಸ್ಕೊಂಡಿರೋದು ನಿಮ್ದಾಗಿನೇ, ನಾನು ಕೂಲಿ ಮಾಡಿ ಮನೆ ಕಟ್ಕೊಂತೀನಿ ಅಣ್ಣ ಅಂತ ಪರಿಸ್ಥಿತಿ ಬಂತು. ಆವತ್ತು ನನ್ನ ಮೈಂಡ್ ಚೇಂಜ್ ಆಯಿತು. ಇಂಥ ಬಡಬಗ್ಗರಿಗೆ ಮಾಡಿದ್ರೆ ಇವ್ರ ಮನಸ್ಸಲ್ಲಿ ಶಾಶ್ವತವಾಗಿ ನಾನು ನಿಲ್ತೀನಿ, ಶಾಶ್ವತ ನಿಲ್ಲಿಸ್ತೀನಿ. ಆದರೂ ಸಹ ಯಾರೋ ಮದುವೆಗೆ ಓಂ ಶಕ್ತಿ ದೇವಸ್ಥಾನಕ್ಕೆ ಮತ್ತೆ ದೇವಸ್ಥಾನಕ್ಕೆ ಕಟ್ಟಂಥವ್ರು ಹಣ ದೇವಸ್ಥಾನ ಕಟ್ತಾ ಇದ್ದಾನೆ ಅನುದಾನ ಮಾಡ್ಕೊಡ್ರಿ ಅಂತ ಹೇಳೋದು, ಇವರೆಲ್ಲ ಮಾಡಿ ಇದನ್ನು ವ್ಯರ್ಥ ಮಾಡೋದು. ಅದೇ ಒಬ್ಬ ಬಡವರಿಗೆ ಒಂದು ಆಸರೆ ಆಗಿ ಒಂದು ಮನೆ ಕಟ್ಕೊಟ್ರೆ ಇಡೀ ಫ್ಯಾಮಿಲಿ ಇರೋಂಥ ಜೀವನ ಇರೋತನಕ ನಮ್ಮನ್ನು ನಾವು ಸತ್ರು ಸಹ ನಾವು ಮಾಡಿರ್ತಕ್ಕಂಥ ಶಾಶ್ವತ ಇರ್ತದೆ. ಒಂದೇ ಒಂದು ಕಾನ್ಸೆಪ್ಟಲ್ಲಿ ಈಗ ಬಡಬಗ್ಗರಿಗೆ ಮಾಡೋಕ್ಕಾಗಲ್ಲ. ಸರ್, ಈಗ ನೋಡಿ, ದಯವಿಟ್ಟು ಈಗಾಗಲೇ CM ಬೈರೇಗೌಡ ಚಾರಿಟೇಬಲ್ ಫೌಂಡೇಶನ್ ಅಂತ ಅಂದ್ಬಿಟ್ಟು ನನ್ನೊಂದು ಕಂಪ್ನಿ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಒಂದು ಕಂಪನಿ ಇದೆ, ಕಂಪ್ನಿ ರಿಜಿಸ್ಟರ್ಡ್ ಅನ್ನೋದು. ಬಟ್ ನಿಮ್ಗೆ ಗೂಗಲಲ್ಲಿ ಸಹ ಸಿಗುತ್ತೆ. ಮತ್ತೆ ತಿರ್ಗಾ ನನ್ನದೇ ಆರ್ಥಿಕವಾಗಿ ನಾನು ಮೂಲತಃ ಒಂದು ಕೃಷಿಕರು, ನಾವು ಕೃಷಿಕರೇ. ಈಗಲೂ ಸಹ ನಾವು ಎಲ್ಲ ಬಂದು ನಮ್ಮನ್ನು ವಿಸಿಟ್ ಮಾಡ್ಬೋದು. ನಮ್ಮನೇಲೂ ಸಹ ಹೈನುಗಾರಿಕೆಯನ್ನು ಇವತ್ತು ಹಸುಗಳಿದಾವೆ ನಮ್ಮನೇಲೂ. ನಾವು ಡೈರಿಗೆ ಹಾಲು ಹಾಕ್ತೀವಿ, ಮತ್ತು ವ್ಯವಸಾಯನೂ ಇದೆ, ಮತ್ತು ರೇಷ್ಮೆ ಸಹ ನಾವು ಬೆಳಿತೀವಿ. ಹಂಗಾಗಿ ಅದ್ರ ಜೊತೆಲಿ ಇಂಕೆ ಫ್ಯಾಕ್ಟ್ರಿ ಸಹ ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ಬರ್ತಕ್ಕಂಥ ಆದಾಯನ ಪ್ರತಿಯೊಂದೇನು ನಮ್ಮ ದುಡಿಮೆ ಇರ್ತಕ್ಕಂಥ ದುಡ್ಡಲ್ಲಿ ಏನಿದೆಯೋ ಆ ಹಣಕಾಸು ಏನೋ ಹಾಲ್ ಬಿಲ್ ಆಗಿರ್ಬೋದು ಅಥವಾ ಉಳುವಲ್ಲಿ ಬರ್ತಕ್ಕಂಥ ದುಡ್ಡು ಆಗಿರ್ಬೋದು, ಯಾರಿಗೋ ತಲೆ ಹೊಡೆದು ಯಾವುದೋ ಸೈಟಿಂಗ್ ಮಾಡಿ ಲೇಔಟಿಂಗ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ನಾವು ಮಾಡೋಕ್ಕೆ ಬಂದಿಲ್ಲ. ನಮ್ಮ ಸ್ವಯಂ ಪ್ರೇರಿತವಾಗಿ ನಮ್ಮ ದುಡಿಮೆ ದುಡ್ಡನ್ನು ನಾವು ಎತ್ಕೊಂಡ್ಬಂದು ಜನಕ್ಕೆ ಕೊಡ್ತಾ ಇದ್ದೀವಿ. ಇದು ಆರ್ಥಿಕ ನಮ್ಮದು ಮೂಲ ಇದು. ಯಾಕಂದ್ರೆ ಈಗಾಗಲೇ ನಮ್ಮ ಹತ್ರ ಕೆಲವೊಂದು ವಿಸಿಟಿಂಗ್ ಕಾರ್ಡ್ ಇದೆ. ನಮ್ಮಲ್ಲಿ ಬಂದಿರೋದ್ರಿಂದ ಇದರಲ್ಲಿ ಇದೆ ವಿಸಿಟಿಂಗ್ ಕಾರ್ಡು. ಇದರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಒಂದಿದೆ, ರಾಷ್ಟ್ರೀಯ ಅಧ್ಯಕ್ಷ ಒಂದಿದೆ. ಇನ್ನು ಈ ಭಾಗದಲ್ಲಿ ಹೋದ್ರೆ ಟೋಟಲ್ ಆಗಿ ನಮ್ದು ಹಾಲು ಬ್ರಿಕ್ಸ್ ಏನಿದೆಯೋ ನಮ್ಮ ಏನು ಸಂಪಾದನೆ ಇರೋದು ಇದು. ಬಟ್ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರೆ ಇಡೀ ರಾಷ್ಟ್ರಕ್ಕೆ ನಾವು ಮಾದರಿ ಆಗಬೇಕು. ಊರಿಗೂ ಕನಿಷ್ಠ ಪಕ್ಷ ಏನು ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗಾದ್ರೂ ಸಹಾಯ ಮಾಡಕ್ಕ ನಿಲ್ಲಂತ ಮಾದರಿ ಆಗಬೇಕು ಅನ್ನೋ ರೀತಿಯಲ್ಲಿ ರಾಷ್ಟ್ರಕ್ಕೆಲ್ಲ ಮಾದರಿ ಆಗ್ತಾರಲ್ಲ, ಕನಿಷ್ಠ ಪಕ್ಷ ನಮ್ಮ ಜಿಲ್ಲೆಯನ್ನಾದ್ರೂ ತಿದ್ದುಪಡಿ ಮಾಡಬೇಕು, ಒಂದು ಮಾದರಿಯನ್ನಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಏನ್ ಮಾಡ್ತೀರಿ ಹೇಳ್ರಿ, ಕನಿಷ್ಠ ಪಕ್ಷ ಊಟ ತಿಂತೀಯಾ ಅಂತಾದ್ರೂ ಹೇಳ್ತೀರಿ.
ಇಲ್ಲ ಅದು ರಾಗಿ ಅಥವಾ ಬೇಳೆ ಏನಾದರೂ ತಗೊಂಡಂಗಿದ್ರೆ ಮನೆ ಹೋಗಿ ಒಂದಿಷ್ಟು ಬೇಳೆ ತಗೊಂಡು ಕೊಡ್ತೀರ. ಅದು ಯಾವ ಥರ ಕೊಡ್ತಾರ? ನೀವು ಮನೋಭಾವನೆಯಿಂದ ಅವನು ಏನೋ ಬಡವ ಊಟಕ್ಕೆ ಬಂದು ಕೇಳಿದ್ದಾನೆ ಅಂತ ಮನೆಯಿಂದ ತಗೊಂಡೋಗಿ ನೀವು ಉಳಿದಿರ್ತಕ್ಕಂಥ ಅಕ್ಕಿ ಬೇಳೆ ರಾಗಿ ಏನಿದ್ರು ಅದರಲ್ಲಿ ಒಂದು ಇಡೀ ತಗೊಂಡು ಕೊಡ್ತೀರ. ಅದು ಒಂದು ಸೇವ ಮನೋಭಾವ, ಅದು ಒಂದು ಸಮಾಜ ಸೇವೆ ಇದ್ದ ಹಂಗೆ. ಹಂಗಿರ್ಬೇಕಂದ್ರೆ ನಾವು ಯಾಕೆ ಮಾಡಬಾರ್ದು ಒಳ್ಳೆ ಕೆಲಸ ಮಾಡಿ ಅಲ್ವಾ? ನಾವ್ಯಾಕೆ ಮಾಡಬಾರ್ದು? ಹಂಗಾಗಿ ಇದನ್ನ ಏನೋ ಮಾದರಿಯನ್ನಾಗಿ ಮಾಡ್ಬೇಕು. ಅದು ಇವತ್ತು ನಾಳೆ ಅಂತ ಮುಂದಿಲ್ಲ, 10 ವರ್ಷಗಳ ಕಾಲ, ಸತತವಾಗಿ 10 ವರ್ಷಗಳ ಕಾಲ, 10 ವರ್ಷದಲ್ಲಿ ಇದನ್ನು ಏನಾದರೂ ನಮ್ಮ ಜಿಲ್ಲೆಯನ್ನು ಮಾದರಿಯನ್ನಾಗಿ ಜಿಲ್ಲೆ ಮಾಡಬೇಕು ಅಂತ ಪಣ ಕೊಟ್ಟಿದ್ದೀವಿ. ಹಂಗಾಗಿ ಈಗ ನಾವು ಒಬ್ಬರೇ ಮಾಡೋದಕ್ಕೆ ಕಷ್ಟ. ಹಂಗಾಗಿ ಎಲ್ಲ ಸಣ್ಣ ಸಮಸ್ಯೆಗಳನ್ನು ಕೂಡ ಒಗ್ಗೂಡಿಸ್ತಾ ಇದ್ದೀವಿ ನಾವು. ಪ್ರತಿಯೊಂದು ಸಣ್ಣ ಸಮಸ್ಯೆಯನ್ನು ಒಗ್ಗೂಡಿಸಿ ಅಲ್ಲಿ ಭಾಗದಲ್ಲಿರ್ತಕ್ಕಂಥೆಲ್ಲ ಸಮೀಕ್ಷೆ ಮಾಡಿ ಆ ಸಂಘಟನೆ ಜೊತೆಲಿ ನಾವು ನಿಂತ್ಕೊಂಡು ಎಲ್ಲ ಕಡೆನೂ ಸೇವೆ ಕೊಡ್ತಾ ಇದ್ದೀವಿ. ಎಲ್ಲ ಇದ್ರೆ ನೇರವಾಗಿ ನಾವು ಸಮಾಜ ಸೇವಕರು ಅಂತ ಅಂದ್ಬಿಟ್ಟು ಎಲ್ಲರೂ ಬಿಟ್ಟು ಬಂದು ಬೇಕಾದ್ರೆ ವೇದಿಕೆಗೆ ಹಾಕೊಂಡು ಆಡಂಬರ್ಗೆ ಹಾಕೊಂಡು ಏನು ಬೇಕಾದ್ರೂ ಮಾಡಿಬಿಡ್ಬೋದಾಗಿತ್ತು. ನಮ್ಗೆ ಅದೇನು ಅನಿವಾರ್ಯ ಇಲ್ಲ. ನಾವು ಮಾಡಿ ತೋರಿಸೋಣ, ವೇದಿಕೆ ಎಲ್ಲ ಬೇಡ, ಫಸ್ಟ್ ಮಾಡಿ ತೋರಿಸೋಣ.